ಹಲಸಿನ ಹಣ್ಣನ್ನು ತಿಂದು ಬೀಜ ಎಸೆಯೋರು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹಲಸಿನ ಹಣ್ಣಿನ ಬೀಜದಿಂದ ಸಕ್ಕ ಟೇಸ್ಟಿ ಆಗಿರುವಂಥ ಒಂದು ಪಲ್ಯನ ರೆಡಿ ಮಾಡ್ಕೊಳ್ಬೋದು. ಫಸ್ಟಿಗೆ 1/4 kg ಆಗುವಷ್ಟು ಹಲಸಿನ ಹಣ್ಣಿನ ಬೀಜದ್ದು ಸಿಪ್ಪೆ ತೆಗೆದುಬಿಟ್ಟು ನೀರನ್ನು ಹಾಕಿ ಉಪ್ಪು ಹಾಕಿಬಿಟ್ಟು ಬೇಯಿಸಿಟ್ಕೊಳ್ಬೇಕು. ನಂತರ ಫ್ರೈಂಗ್ ಪ್ಯಾನ್ಗೆ ಎಣ್ಣೆ ಹಾಕೊಂಡ್ಬಿಟ್ಟು 4 ಬ್ಯಾಡಗಿ ಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡಿಕೊಂಡು 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, 4 ಬೆಳ್ಳುಳ್ಳಿ ಎಸ್ಲನ್ನು ಹಾಕಿ ಇದನ್ನು ಕೂಡ ಫ್ರೈ ಮಾಡಿ ತಣ್ಣದಾದ ನಂತರ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ನಂತರ ಫ್ರೈಂಗ್ ಪ್ಯಾನ್ಗೆ 3 ಇಂದ 4 ಚಮಚ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆ, ಇಂಗು, ಒಣಮೆಣಸಿನಕಾಯಿ, ಕರಿಬೇವಿನ ಎಲೆಗಳನ್ನು ಹಾಕಿ ಫ್ರೈ ಮಾಡಿಕೊಂಡು 1 ಈರುಳ್ಳಿ, 1 ಟೊಮ್ಯಾಟೊ, ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲಾ ಪೌಡರ್, ಅರಿಶಿಣದ ಪುಡಿ, ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥ ಹಲಸಿನ ಹಣ್ಣಿನ ಬೀಜವನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಬಿಟ್ಟು 5 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಟೇಸ್ಟಿ ಆಗಿರುವಂಥ ಹಲಸಿನ ಬೀಜದ ಪಲ್ಯ ರೆಡಿ ಆಗುತ್ತೆ.